ನಾನಾಗಲೇ ಹೇಳ್ದಂಗೆ ಈ ಯುದ್ಧದ ಫಸ್ಟ್ ಕಾರ್ಮೋಡ ತಟ್ಟಿದ್ದು ಯುದ್ಧದ ಫಸ್ಟ್ ಎಫೆಕ್ಟ್ ಆಗಿದ್ದು ಹೋಟೆಲ್ ಉದ್ಯಮಕ್ಕೆ. ಯಾಕೆಂದರೆ ಫಸ್ಟ್ ಕಡೌನ್ ಆಗಿದ್ದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈ. ನಮ್ಮ ಜೊತೆಗೆ ರವಿ ಶೆಟ್ಟಿ ಬೈಂದೂರ್ ಅವರು ಹೋಟೆಲ್ ಉದ್ಯಮಿಗಳು ನಮ್ಮ ಜೊತೆಗಿದ್ದಾರೆ. ರವಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾಗಲೇ ಹೇಳ್ದಂಗೆ ಫಸ್ಟ್ ಇದರ ಬಿಸಿ ತಟ್ಟಿದ್ದು ಹೋಟೆಲ್ ಉದ್ಯಮಕ್ಕೆ. ಯಾಕೆಂದರೆ ಫಸ್ಟ್ ಕಮರ್ಷಿಯಲ್ ಸಿಲಿಂಡರ್ಗಳ ಸಪ್ಲೈ ಸ್ಟಾಪ್ ಆಗೋಯಿತು. ಯುದ್ಧ ಶುರುವಾಗಿ ಕೆಲವು ದಿನಕ್ಕೆ ಕಮರ್ಷಿಯಲ್ ಸಿಲಿಂಡರ್ಗಳ ಸಪ್ಲೈ ಸ್ಟಾಪ್ ಆಗುತ್ತೆ. ಈಗ ಪೂರಕವಾಗಿ ಸಪ್ಲೈ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಮತ್ತೆ ಬಹುಶಃ ಈ ಒಂದು ತಿಂಗಳಲ್ಲಿ 400 ಚಿಲ್ಲರೆ ಏನೋ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಿದೆ. 6 ತಿಂಗಳಲ್ಲಿ ಸುಮಾರು 4 ಬಾರಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಹುತೇಕ ಹೋಟೆಲ್ಗಳು ಮುಚ್ಕೊಂಡು ಹೋಗೋ ಸಂದರ್ಭ ಬಂದಿದೆ. ಇದರಿಂದ ಮಾಲೀಕರು ಆತಂಕದಲ್ಲಿದ್ದಾರೆ. ಯಾಕೆಂದರೆ ಒಂದು ಸಲ ಹೋಟೆಲ್ ಸಿಬ್ಬಂದಿ ಹೊರಟೋಗ್ಬಿಟ್ರೆ ಮತ್ತೆ ಅವರನ್ನು ವಾಪಸ್ ಕರೆಸ್ಕೊಳ್ಳೋದು ಕೂಡ ಇದರಲ್ಲಿ ತುಂಬಾ ಕಷ್ಟ ಇದೆ. ಸೊ ಏನು ಹೇಳ್ತೀರಿ? ಆ್ಯಕ್ಚುಲಿ ನಾವು ಮೊದಲೇ ಕೋಮದಲ್ಲಿದ್ವಿ, ಈಗಷ್ಟೇ ವಾರ್ಡಿಗೆ ಏನೋ ಶಿಫ್ಟ್ ಆಗಿ ಲಾಕ್ಡೌನ್ ಇಂದ ಈಗ ಕರೋನಾ ಅನ್ನೋ ಒಂದು ಮಹಾಮಾರಿಯಿಂದ ಕೋಮಾ ಸ್ಟೇಜ್ಗೆ ಹೋಗಿದ್ವಿ. ಈಗ ಇನ್ನೇನೋ ಚೇತರಿಸ್ಕೊಂಡು ವಾರ್ಡಿಗೆ ಶಿಫ್ಟ್ ಆಗಿದ್ವಿ. ಈ ಟೈಮ್ನಲ್ಲಿ ಇದೊಂದು ದೊಡ್ಡ ಮಟ್ಟದ ಹಾನಿ ಮತ್ತು ದೊಡ್ಡ ಮಟ್ಟದ ಸಂಕಷ್ಟ ಆಗಿದೆ. ಇವತ್ತು ಸಿಲಿಂಡ್ರು ನಮಗೆ ಒಂದು ಬೇಸರ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಸರ್ಕಾರಗಳ ಮೇಲೆ ಅಯ್ಯೋ ಇಷ್ಟು ಲೂಸ್ ಇದೆಯಾ ಅನ್ನೋ ರೀತಿ ಆಗೋಯ್ತು. ಯಾಕೆ ಅಂತ ಹೇಳಿದರೆ ಇವತ್ತಿಗೆ ಈಗಾಗಲೇ ಸುಮಾರು ದಿನ ಆಯಿತು ಇದು ಸಂಕಷ್ಟ ಒದಗಿ ಇದ್ದಾಗ ಅಲ್ಲಿ ಯುದ್ಧ ನಡೀತಾ ಇದ್ದಿದ್ದು, ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ. ಆದರೆ ನಮ್ಮಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳು 2 ತಿಂಗಳಿಗೆ ಆಗಷ್ಟು ಸ್ಟಾಕ್ ನಮ್ಮಲ್ಲಿ ಇಲ್ಲಲ್ಲ. ಅಂದರೆ ನಮ್ಮ ದೇಶದಲ್ಲಿ ಆ ಸ್ಟಾಕ್ ಇಡುವಂಥ ಮಟ್ಟಕ್ಕೆ ನಮ್ಮ ದೇಶ ಬೆಳೆದಿಲ್ಲಲ್ಲ ಅನ್ನೋ ಒಂದು ಬೇಸರ ಬರ್ತಾ ಇದೆ. ಮತ್ತು ಸಿಲಿಂಡ್ರು ಸಿಗ್ತಾ ಇಲ್ಲ, ಆದರೂ ಕೆಲವರಿಗೆ ಸಿಗ್ತಾ ಇದೆ. ಯಾರಿಗೆ? 10,000 ಒಂದು ಸಿಲಿಂಡರ್ ಕೊಡೋರಿಗೆ ಸಿಗ್ತಾ ಇದೆ, 7,000 ಕೊಡೋರಿಗೆ ಸಿಗ್ತಾ ಇದೆ. 7,000 ಯಾರೋ ಸ್ವಲ್ಪ ಒಳ್ಳೆ ಮನಸ್ಸನ್ನು ಸ್ವಲ್ಪ ಕಡಿಮೆ ಕೊಡ್ತಾನೆ, ಒಂದು 3,000 ಲಾಭ ಆಯಿತು ಕಡಿಮೆ ಇಟ್ಕೊಂಡು. 10,000ಕ್ಕೆ ಇವತ್ತು ಸಿಲಿಂಡರ್ ಹೋಗ್ತಾ ಇದೆ, ಇದರಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇವರು ನಮ್ಮ ಮಂತ್ರಿಗಳು ಹೇಳ್ತಾರೆ, ನಮ್ಮ ಮಾನ್ಯ ಆಹಾರ ಮಂತ್ರಿಗಳು ಹೇಳ್ತಾರೆ 1,000 ಸಿಲಿಂಡರ್ ಕೊಡ್ತೀವಿ ಅಂತ ಫಸ್ಟ್ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಥರ ಬಾಲಿಶವಾದ ಹೇಳಿಕೆ ಕೊಡಬಾರ್ದು. ಯಾಕಂದರೆ ಒಂದೊಂದು ಸ್ಪೂನ್ ಕೊಟ್ಟರು ಆಗಲ್ಲ, ಅದು ಬೇರೆ ಏನಾದ್ರು ಒಂದೊಂದು ಸ್ಪೂನ್ ಕೊಟ್ಟರು ಅದು. ಆ ಥರದ ಹೇಳಿಕೆಗಳನ್ನು ನಮ್ಮ ಹೋಟೆಲ್ ವಿಷಯಕ್ಕೆ ಕೊಡಬಾರ್ದು. ಹೋಟೆಲ್ ಅಂದರೆ ಏನು ಅಂತ ಪ್ರಥಮವಾಗಿ ಹೇಳ್ತೀನಿ. ಹೋಟೆಲ್ ಅಥವಾ ಕಾಂಡಿಮೆಂಟ್ಸ್ ಆಗಿರ್ಬೋದು, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಅದು. ನೀವು ಯಾರು ಬೇಕಾದರೂ ನಂಬ್ಕೊಂಡು ಬಂದು ನಾನು ಉದ್ಯೋಗವನ್ನು ಮಾಡ್ತೀನಿ, ಇಲ್ಲಿ ವಿದ್ಯಾವಂತ ಅವಿದ್ಯಾವಂತ ಎಷ್ಟೇ ಓದ್ದನಾದರೂ ನನಗೊಂದು ತುತ್ತು ಊಟ ಸಿಗುತ್ತೆ ಅಂದರೆ ಅದು ಹೋಟೆಲ್ ಮತ್ತು ಕಾಂಡಿಮೆಂಟ್ಸ್ ಈ ಥರ ಬೇಕರಿಗಳಲ್ಲಿ ಸಿಗ್ತದೆ. ಅಲ್ಲಿ ಉದ್ಯೋಗವನ್ನು ನಾವು ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ, ಸರ್ಕಾರಕ್ಕೆ ಗೊತ್ತಿಲ್ಲ. ಅದಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ ನಮ್ಮ ತೆರಿಗೆ ಹಣ ಸಾಕಷ್ಟು ಹರಿದು ಬರ್ತಾ ಇದೆ, ಸಾಕಷ್ಟು. ಬಟ್ ನಮ್ಮನ್ನು ಮಾತ್ರ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಯಾರೋ ಒಬ್ಬರು ಮಂತ್ರಿಗಳು ಹೋಗ್ತಾರೆ ಅಂತ ಹೇಳಿದ್ರು ನಮ್ಮ ಹೋಟ್ಲು ಬಂದ್ ಮಾಡಿ ಹೇಳ್ತಾರೆ. ಅಲ್ಲಿ ಯಾರೋ ರೌಡಿಗಳು ಬಂದು ನಿಂತ್ಕೊಳ್ತಾರೆ ಅಂದ್ರೆ ನೀವು ಹೋಟ್ಲನ್ನು ಬೇಗ ಬಂದ್ ಮಾಡಿ ಹೇಳ್ತಾರೆ. ಮತ್ತು ಇಲ್ಲೇನೋ ಒಂದು ಸಮಸ್ಯೆ ಆಯಿತು ಅನ್ನೋ ಬಂದ್ ಮಾಡಿ ಅಂತ ಹೇಳ್ತಾರೆ. ಈ ಥರ ಸನ್ನಿವೇಶಗಳು ನಮಗೆ ಜಾಸ್ತಿ. ಹೋದ್ಸಲೂ ಅಷ್ಟೇ ಕರೋನಾ ಬಂದಾಗ ಕೂಡ ಒಂದು ಸೀಟು ಕುತ್ಕೊಳ್ಳಿಕ್ಕೆ ಒಂದೊಂದು ಸಿಂಗಲ್ ಸೀಟ್ ವ್ಯವಸ್ಥೆ ಮಾಡಿದರೆ ಫಿಲ್ಮ್ ಥಿಯೇಟ್ರ್ ಓಪನ್ ಮಾಡಿದರು, ಆದರೆ ಹೋಟ್ಲಿಗೆ ಕೊಟ್ಟಿಲ್ಲ. ಅದನ್ನು ಕೂಡ ನಾವು ಹೋರಾಟ ಮಾಡಿಸ್ಕೊಂಡಿದ್ದಾಯಿತು, ಒಂದೊಂದು ಸೀಟ್ ಕುತ್ಕೊಳ್ಳಿಕ್ಕೆ. ಅಂದರೆ ಹೋಟ್ಲವ್ರ ಮೇಲೆ ಸ್ವಲ್ಪ ಸರ್ಕಾರಕ್ಕೆ ಯಾಕೋ ಗೊತ್ತಿಲ್ಲ, ಮುನುಸೋ ಅಥವಾ ಏನೋ ಗೊತ್ತಿಲ್ಲ. ಹೋಟೆಲ್ಗಳಿಗೆಲ್ಲ ಒಂದು ಪ್ರಾಧಿಕಾರ ಮಾಡಬೇಕು ಇವರು. ಹೋಟೆಲ್ ಈ ಥರ ಫುಡ್ ಇದಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಬೇಕು. ಸಚಿವಾಲಯದಲ್ಲೂ ಇನ್ನೊಂದು ಎಕ್ಸ್ಟ್ರಾ ಒಂದು ಏನಾದರೂ ಅಡಿಷ್ನಲ್ ಆಗಿ ಇವ್ರಿಗೆ ಕೊಡ್ಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಏನು ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಸರ್ಕಾರಗಳು. ಯಾಕೆ ನೀವು ಆಹಾರ ಇಲಾಖೆ ಇದನ್ನು ಮ್ಯಾನೇಜ್ ಮಾಡೋಕೆ ಆಗಲ್ಲ ಅಂತ ಅನಿಸ್ತಾ ಇದೆಯಾ? ಅಲ್ಲ, ಆಗ್ತಾ ಇಲ್ಲ. ಆಗಿದ್ರೆ ನೋಡಿ ಈ ತರ ಸನ್ನಿವೇಶಗಳು ಬರ್ಲಿಕ್ಕೆ ಅವಕಾಶ ಇಲ್ಲ. ಬರೀ ಒಂದು ಹಾಗಿದ್ರೆ ರವಿ ಅವರೇ, ಆಹಾರ ಇಲಾಖೆ ಅಂತ ಇದ್ದು ಅದು ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂದ್ರೆ even if you create one more minister also they will also not handle it. ನಾನು ಹೇಳ್ತಾ ಇರೋದೇನು ಗೊತ್ತಾ, ಆಹಾರ ಇಲಾಖೆ ಇದೆ, ಏನಕ್ಕಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕೇಸ್ ಹಾಕ್ಲಿಕ್ಕಿದೆ. ನಿಮ್ಮ ಎದುರುಗಡೆ ಸ್ವಲ್ಪ ಅವ್ರದ್ದು ಕಂಪ್ಲೇಂಟ್ ಇದೆ, ಇವ್ರದ್ದು ಕಂಪ್ಲೇಂಟ್ ಇದೆ, ಕೇಸ್ ಹಾಕಕ್ಕಿದೆ. ಬಿಟ್ಟರೆ ಅವರ ಏಳಿಗೆಗಾಗಿ ಇಲ್ಲ. ಪ್ರಾಧಿಕಾರನ ಯಾಕೆ ಮಾಡಬೇಕು ಅಂತ ಹೇಳಿದೆ ಅಂದರೆ, ಪ್ರಾಧಿಕಾರ ಅಂದರೆ ಅದ್ರ ಫಾರ್ ಆಗಿರುತ್ತೆ, ಅದಕ್ಕಾಗಿ ಮಾಡ್ಬೇಕಂತ. ಬಟ್ ಅವ್ರ ಚೇಲೆಗಳೇ ಬರೋದು, ಅದರಿಂದ ಅದೇನು ಫಾರ್ ಇರುತ್ತೆ ಅಂತ ನಾವು ಅಂದ್ಕೊಳ್ಳಿಕ್ಕೆ ಬರಲ್ಲ. ಬಟ್ ನಮ್ಮ ಮನಸ್ಥಿತಿಗಾದರೂ ಒಂದು ಮಾತು ಹೇಳುವಂಥದ್ದು. ಇವತ್ತು ಗ್ಯಾಸಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ನೀವು ಗ್ಯಾಸ್ ಸಿಲಿಂಡರ್ ಪಾಸ್ ಆಗ್ತಾ ಇದೆ, ಅದಾದ ನಂತರ ಕೂಡ ಇವರು ಮತ್ತೆ ಮಿನಿಸ್ಟ್ರು ಮತ್ತೊಂದು ಮಾತು ಹೇಳಿದ್ರು, ನಾನು ಅಲ್ಲಿಗೆ ಅರ್ಧಕ್ಕೆ ಬಿಟ್ಟೆ. ಮಿನಿಸ್ಟ್ರು ಅದಾದ ನಂತರ 10,000 ಕೊಡ್ತೀನಿ. 58,000 ಹೋಟೆಲ್ಗಳು ನಮ್ಮ ಬೆಂಗಳೂರಿನಲ್ಲಿ ಇದೆ. ಬರೀ ಬೆಂಗಳೂರಲ್ಲಿ 58,000 ಹೋಟೆಲ್ಗಳಿದೆ, ರಿಜಿಸ್ಟರ್ಡ್. ಹೌದು, 58,000 ಹೋಟೆಲ್ಗಳಿದೆ. 50,000ಕ್ಕೂ ಹೆಚ್ಚು ಬೇಕರಿ, ಕಾಂಡಿಮೆಂಟ್ಸು ಇದೆಲ್ಲ ಇದೆ. ಇವಷ್ಟು ಕೂಡ HPಗೆ. ಅದಕ್ಕೆ ನಾನು 1,000 ಕೊಡ್ತೀನಿ, 10,000 ಕೊಡ್ತೀನಿ, ಇದು ಮಾತಲ್ಲ. ಇವರು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವರು ಹೋಟ್ಲವ್ರ ಮೇಲೆ ಹೇಳ್ತಾರೆ, ಅದು ಬಂದ್ ಮಾಡ್ರಿ ಇದು ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ನಾವು ತೆರಿಗೆ ಕಟ್ತಾ ಇದ್ದೀವಿ. ಇವಾಗ ನಮ್ಮ ಪರಿಸ್ಥಿತಿಯನ್ನು ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ತಂದಿದೆ ಅಂತ ಹೇಳಿದ್ರೆ, ಗಾಡಿಗೆ ರೋಡ್ ಟ್ಯಾಕ್ಸ್ ಕಟ್ತೀವಿ, ಅಲ್ಲಿ ಹೋಗಿ ಟೋಲ್ ಕಟ್ಟಬೇಕು. ಇಲ್ಲಿವರೆಗಿದು ಇನ್ನು
ಈ ಥರ ಅಂದರೆ ದಬ್ಬಾಳಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ನ ನಂಬಿ ಯಾರ್ಯಾರಿದ್ದಾರೆ, ಈಗ ನಮ್ಮದು ಇದು ESI ಹಾಸ್ಪಿಟಲ್ ಹತ್ರ ಮೊನ್ನೆ ನಡೆದಿರೋಂಥ ಘಟನೆ ಒಂದು, ಬೃಂದಾವನ್ ಹೋಟೆಲ್ ಅಂತೇಳಿ. ಅಲ್ಲಿಗೆ ESI ಹಾಸ್ಪಿಟಲ್ನ ಎಲ್ಲ ಕಸ್ಟಮರ್ಗಳು ಕೂಡ ಅಲ್ಲಿಗೆ ಬರ್ತಾರೆ, ಇವರು ಪೇಷಂಟ್ ಕಡೆಯವರು ಅಲ್ಲಿಗೆ ಬರ್ತಾರೆ. ಮೊನ್ನೆ 2 ಇಡ್ಲಿ ಕೊಡಿ ಅಂತ ಹೇಳಿದ್ರಂತೆ ಡಾಕ್ಟ್ರಿಗೆ, ನಿಮ್ಮ ಮಾಧ್ಯಮದಲ್ಲೆಲ್ಲ ಬಂದಿದೆ, ಯಾಕಂದ್ರೆ ಅಲ್ಲಿ ಬಂದಿದ್ರು ಆ ಸಂದರ್ಭದಲ್ಲಿ. 2 ಇಡ್ಲಿ ಕೇಳಿದರೆ ಸಿಕ್ಕಿಲ್ಲ ಹಾಸ್ಪಿಟಲ್ನವರಿಗೆ. ಇಡೀ ಊರನ್ನೆಲ್ಲ ಸುತ್ತುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಅಂದರೆ ಇದೆಲ್ಲ ಏನಾಗ್ತದೆ ಅಂದರೆ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು, ಸರ್ಕಾರಕ್ಕಲ್ಲ, ಸರ್ಕಾರಗಳಿಗೆ ನಾಚಿಕೆ ಆಗುವಂಥ ಒಂದು ಪರಿಸ್ಥಿತಿ. ಇಲ್ಲಿ ಸಿಲಿಂಡರ್ ಇಲ್ಲ, ಇನ್ನು ಸ್ವಲ್ಪ ದಿನ ಹೋದರೆ ಗ್ಯಾಸ್ ಇಲ್ಲ, ಯುದ್ಧ ಎಲ್ಲಾದರೂ ಅಕಸ್ಮಾತ್ ನಮ್ಮಲ್ಲಿ ನಡೆದ್ರೆ ಹೇಗೆ? ಇವರ ಪರಿಸ್ಥಿತಿ ನಮ್ಮ ಇಂಡಿಯಾದಲ್ಲಿ ಏನಾದರೂ ಯುದ್ಧ ನಡೆದಿದೆ ಹೋದ್ರೆ, ಭಾರತ ಯುದ್ಧಕ್ಕೆ ಏನಾದರೂ ಸಿದ್ಧತೆ ಬಹುಶಃ 1 ತಿಂಗಳು ನಾವು ಸಸ್ಟೈನ್ ಆಗ್ತಿದ್ವಿ ಅಲ್ವೋ ಗೊತ್ತಿಲ್ಲ. ಏನೂ ಸಿಗಲ್ಲ. ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲಿ ಈಗ ಬೇರೆ ಕಡೆ ಯುದ್ಧ ಆಗ್ತಿರೋದಕ್ಕೆ ಹೆಂಗೋ 1 ತಿಂಗಳಿಂದ ತಳ್ಕೊಂಡು ನೋಡಿ, ಕ್ರೂಡ್ ಆಯಿಲ್ ಅಂತ ಬಿಟ್ಟು ಮಾಡ್ತಾರೆ ನಮ್ಮ ಇದರಲ್ಲಿ, ಉಡುಪಿ ಡಿಸ್ಟಿಕ್ನಲ್ಲಿ ಮಾಡ್ತಾರೆ, ಪಡುಬಿದ್ರಿಯಲ್ಲಿ ಮಾಡ್ತಾರೆ. ಅದು ಸುಮಾರು 1 ವರ್ಷಕ್ಕೆ ಆಗುವಷ್ಟು ಡೀಸೆಲ್ ಪೆಟ್ರೋಲು ಸ್ಟಾಕ್ ಇರ್ತದೆ ಅಲ್ಲಿ. ಏನಾದ್ರು ಯುದ್ಧ ಅಂತ ಏನಾದ್ರು ಸನ್ನಿವೇಶ ಬಂದರೂ ಅಲ್ಲಿ ಸ್ಟಾಕ್ ಇರ್ತದೆ ಅಂತ ಹೇಳಿದ್ರು. ಈಗಲೇ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಸ್ಟಾಕ್ ಎಲ್ಲೋಯ್ತು? ಅಲ್ಲ, 1 ವರ್ಷಕ್ಕೆ ಅಂತ ತುರ್ತು ಸಂದರ್ಭ ಬಂದರೂ 1 ವರ್ಷಕ್ಕಾಗೋಷ್ಟು ಅಲ್ಲಿ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ಅವರು ಇದನ್ನು ಶುರು ಮಾಡಿರೋದು, ಆ ಕೆಲಸವನ್ನು ಶುರು ಮಾಡಿರೋದು. ಈಗ ಅದಕ್ಕೆ ಬರ್ತಾನೂ ಕೂಡ ಇದೆ. ಹಾಗಾದ್ರೆ ಈಗಲೇ ನೀವು ರೇಟ್ ಜಾಸ್ತಿ ಮಾಡ್ತೀರಿ, ಈಗಲೇ ನಾನು ಬಂದ್ ಮಾಡ್ತೀನಿ ಅಂತ ಹೇಳಿದ್ದೆ ಹೋದಾದ್ರೆ, ಹಾಗಾದ್ರೆ ಆ ಸ್ಟಾಕ್ ಇಟ್ಟಿದ್ದು ಎಲ್ಲೋಯ್ತು? ಇಂಥ ಸಂದರ್ಭದಲ್ಲಿ ಬೆಲೆಯನ್ನ ಒಂದು ಮಿನಿಮಲೈಸ್ ಅಥವಾ ನಾರ್ಮಲೈಸ್ ಬೆಲೆಯನ್ನ ಮಾಡಿ ಜನಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು, ಮಾರಲ್ ಸಪೋರ್ಟ್ ಕೊಡುವಂತ ಕೆಲಸ ಮಾಡಬೇಕು. ಆದ್ರೆ ಇಲ್ಲಿ ಇದನ್ನೇ ಬಂಡವಾಳ ಮಾಡ್ಕೊಂಡು ಮನ್ಸಿಗೆ ಬಂದಾಗ 10,000 ರೂಪಾಯಿ ಸಿಲಿಂಡರ್ ಮಾರು, 7,000 ರೂಪಾಯಿ ಸಿಲಿಂಡರ್ ಮಾರು ಅಂತಂದ್ರೆ ಇದು ಅನ್ನ ತಿನ್ನೋರು ಮಾಡೋ ಕೆಲಸ ಅಲ್ಲ ಅಂತ ಅಂದ್ಕೊಳ್ಬೇಕಾಗ್ತದೆ. ಸಾರಿ ಟು ಯೂಸ್ ಸಚ್ ಇವತ್ತು ನೀವು DJ ಹಳ್ಳಿಗೆ ಹೋಗಿ ಮೇಡಮ್ ಅವರೇ, ಮಾಧ್ಯಮದವರು ದಯವಿಟ್ಟು DJ ಹಳ್ಳಿಯಲ್ಲಿ ಹೋದ್ರೆ 1,500 ಇಂದ 2,000 ಒಂದೇ ಕಡೆ ನಿಮಗೆ ಇವು ಸಿಗ್ತದೆ, ಸಿಲಿಂಡರ್ಗಳು ಅಕ್ರಮವಾಗಿ ಗೋಡನ್ ದಾಸ್ತಾನು ಮಾಡಿರೋ ಸಿಗ್ತದೆ. ಹೌದು, ಬಹಳಷ್ಟು ಕಡೆ ಅಕ್ರಮ ರೀಫಿಲಿಂಗ್ ಸಿಗ್ತಾ ಇದೆ. ಮಾರ್ವಾಡಿಸ್ ಅವರಿಗೆ ನಿಮಗೆ ರೀಫಿಲಿಂಗ್ ಮಾಡಿ ಸಣ್ಣದು ಮಾಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಹೋಟ್ಲು ಮಾಡೋನಿಗೆ, ಇಲ್ಲೇ ಹೋಟ್ಲು ಮಾಡೋನಿಗೆ ಸಿಗ್ತಾ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಿಗ್ತಾ ಇದೆ. ಇವರು ಹೋಟ್ಲುಗಳಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ, ಯಾವ ಹೋಟ್ಲಿಗೆ? ಸ್ಟಾರ್ ಹೋಟ್ಲಿಗಳಿಗೆ. ಹಾಗಾದ್ರೆ ಸಣ್ಣ ಹೋಟ್ಲವ್ರು ಏನು ಮಾಡಬೇಕು? ಸಣ್ಣ ಹೋಟ್ಲವ್ರು ಏನು ಆದಾಯ ಏನು ಕೊಡ್ತಾ ಇಲ್ವಾ? ತೆರಿಗೆ ಕಟ್ತಾ ಇಲ್ವಾ? ಮತ್ತೆ ಎಲ್ಲರಿಗಿಂತ ಮೇನ್ ಆಗಿ ಹಸ್ತು ಬಂದವರಿಗೆ ನೋಡಿ, PGಯಲ್ಲಿ ಇರೋರು, ಈಗ ಬಡವರು ಓದ್ಲಿಕ್ಕೆ ಬಂದಿರ್ತಾರೆ, PGಯಲ್ಲಿ ಇರೋರು, ಅವರ ಪರಿಸ್ಥಿತಿ ಏನಾಗಬೇಕು? ಅವರು